Hello everyone, welcome back to my channel. ಎಲ್ಲರೂ ಹೇಗಿದ್ದೀರಾ? I hope you all are doing great. ಇವತ್ತು ನಮ್ಮ ಸೆಕೆಂಡ್ ಡೇ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವಿವತ್ತು ಕ್ಯಾನಿಯನ್ ಡಿಶೆ ಅಂತ ಒಂದು ಪ್ಲೇಸಿಗೆ ಬಂದಿದ್ದೀವಿ. ಅರಿಜೋನಾ ಸ್ಟೇಟಲ್ಲಿ ತುಂಬ ಕ್ಯಾನಿಯನ್ಸ್ ನೋಡ್ಬೋದು. ಅದರಲ್ಲಿ ಕ್ಯಾನಿಯನ್ ಡಿಶೆ ಕೂಡ ಒಂದು. ಇದು CHELLY ಅಂತ ಇದೆ ಸ್ಪೆಲ್ಲಿಂಗು, ಬಟ್ SHAY ಅಂತಲೇ ಸ್ಪೆಲ್ ಮಾಡಬೇಕು. ಕ್ಯಾನಿಯನ್ ಡಿಶೆ ಅಂತ ಹೇಳ್ತಾರೆ ಇದಕ್ಕೆ. ಹಾಗಿದ್ರೆ ಲೆಟ್ಸ್ ಸ್ಟಾರ್ಟ್ ಅವರ್ ಜರ್ನಿ ಫಾರ್ ಅ ಬ್ಯೂಟಿಫುಲ್ ವ್ಯೂ ಆಫ್ ಕ್ಯಾನಿಯನ್ಸ್. ಅರಿಜೋನಾ ಸ್ಟೇಟಲ್ಲಿ ಕೊಲೊರಾಡೋ ಅನ್ನೋದೊಂದು ಮೇಜರ್ ನದಿ ಹರಿಯುತ್ತೆ. ಆ ನದಿ US ತುಂಬ ಕಡೆ ಹರಿಯುತ್ತೆ. ಅದರಲ್ಲಿ ಯೂಟಾ, ಅರಿಜೋನಾ, ನಿವಾಡಾ ಸ್ಟೇಟಲ್ಲೆಲ್ಲ ಹರಿಯುತ್ತೆ. ಈ ನದಿ ಎಲ್ಲೆಲ್ಲಿ ಹರಿಯುತ್ತೆ ಆ ರೂಟಲ್ಲೆಲ್ಲ ಕ್ಯಾನಿಯನ್ಸ್ ಕ್ರಿಯೇಟ್ ಮಾಡಿದೆ. ಆ ಕ್ಯಾನಿಯನ್ಸ್ ಎಲ್ಲ ಎಷ್ಟು ವಿಶೇಷವಾಗಿದೆ ಅಂತ ತುಂಬ ನೋಡ್ಬೋದು ನಾವಿಲ್ಲಿ. ಅರಿಜೋನಾ ಸ್ಟೇಟಲ್ಲಿ ತುಂಬ ಕ್ಯಾನಿಯನ್ಸ್ಗಳಿದ್ದಾವೆ. ಅದರಲ್ಲಿ ತುಂಬ ಫೇಮಸ್ ಆದ ಕ್ಯಾನಿಯನ್ ಅಂದರೆ ಗ್ರ್ಯಾಂಡ್ ಕ್ಯಾನಿಯನ್ನು. ಅದ್ರ ಬಗ್ಗೆ ನೀವು ಕೇಳಿರ್ತೀರಾ. ಬಟ್ ಇದು ಅದರಷ್ಟೇ ವಿಶೇಷವಾಗಿರೋದು ಇನ್ನೊಂದು ಕ್ಯಾನಿಯನ್ ಡಿಶೆ ಅಂತ. ನಾವು ವಿಸಿಟಿಂಗ್ ಸೆಂಟರಿಂದ ಸ್ವಲ್ಪ ಮುಂದೆ ಬರಬೇಕು. ಮುಂದೆ ಬಂದಾಗ ಈ ರೀತಿ ಬೆಟ್ಟಗಳು ಸಿಕ್ಕಿ ಆಮೇಲೆ ಕ್ಯಾನಿಯನ್ ಸ್ಟಾರ್ಟ್ ಆಗುತ್ತೆ. ಕ್ಯಾನಿಯನ್ಸ್ ಅಂದರೆ ಕನ್ನಡದಲ್ಲಿ ಕಣಿವೆಗಳು ಅಂತ. ಬನ್ನಿ ಕಣಿವೆ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಈ ಕ್ಯಾನಿಯನ್ ವಿಶೇಷ ಏನಪ್ಪ ಅಂತಂದರೆ ಇದೊಂದು ನ್ಯಾಷನಲ್ ಮಾನ್ಯುಮೆಂಟ್ ಆಫ್ USA. ನ್ಯಾಷನಲ್ ಮಾನ್ಯುಮೆಂಟ್ ಅಂತ ಅಂದರೆ ಇವರು ಈ ಜಾಗನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ, ಪ್ರಿಸರ್ವ್ ಮಾಡಿರ್ತಾರೆ. ಆ ಪ್ಲೇಸಸ್ಗಿರೋ ವಿಶೇಷತೆ, ಇಲ್ಲ ಅಲ್ಲಿಗೆ ಬೇಕಾಗಿರೋ ಫೆಸಿಲಿಟೀಸು ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ. ಟೂರಿಸ್ಟ್ಗೋಸ್ಕರ ನೋಡಬೇಕಾಗಿರೋ ಜಾಗನ ಅದಕ್ಕೆ ನ್ಯಾಷನಲ್ ಮಾನ್ಯುಮೆಂಟ್ ಅಂತ ಕರೀತಾರೆ. ಕ್ಯಾನಿಯನ್ ಡಿಶೆ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ದಿಸ್ ಇಸ್ ದ ಓನ್ಲಿ ಕಂಟಿನ್ಯೂಸ್ಲಿ ಇನ್ಹ್ಯಾಬಿಟೆಡ್ ಕ್ಯಾನಿಯನ್ಸ್ ಆಫ್ ನಾರ್ತ್ ಅಮೇರಿಕಾ. ಈ ಕ್ಯಾನಿಯನ್ಸಲ್ಲಿ ಸುಮಾರು 5,000 ವರ್ಷಗಳ ಮುಂಚೆ ನವಾಹ ಅನ್ನೋ ಒಬ್ಬ ಬುಡಕಟ್ಟು ಜನಾಂಗದವ್ರು ಇಲ್ಲಿ ವಾಸ ಇದ್ರಂತೆ. ವಿಶೇಷ ಏನಪ್ಪ ಅಂತಂದರೆ ಈಗಲೂ ಸಹ ಸ್ವಲ್ಪ ಜನ ಆ ಬುಡಕಟ್ಟು ಜನಾಂಗದವರು ವಾಸ ಇದ್ದಾರಂತೆ. ಇಲ್ಲಿ ವ್ಯವಸಾಯ ಮಾಡಿಕೊಂಡು ಇದ್ದಾರಂತೆ. ನೋಡಿದ್ರಲ್ಲ ಏನು ಬ್ಯೂಟಿಫುಲ್ಲಾಗಿ ಆಗಿದೆ. ಯಾರೋ ಬಂದ್ಬಿಟ್ಟು ಕೆತ್ತನೆ ಮಾಡಿರೋ ಅಷ್ಟು ಚೆನ್ನಾಗಿದೆ. ಇಲ್ಲೇ ಒಂದು ಟ್ರೈಲ್ ಇದೆ, ಒಂದು 1/4 ಮೈಲಿ ಅಷ್ಟು ನಡಿಬೇಕು. ನಮ್ಮ ಕಾರ್ನೆಲ್ಲ ಬಿಟ್ಬಿಟ್ಟು ಈಗ ನಡೆಯೋಣ. ಇಲ್ಲಿ ಸ್ಪೈಡರ್ ರಾಕ್ ಅಂತ ಇನ್ನೊಂದು ದೊಡ್ಡ ರಾಕ್ ಇದೆ. ಸ್ಪೈಡರ್ ರಾಕ್ ವಿಸಿಟಿಂಗ್ ಸ್ಪಾಟು ತುಂಬಾ ಇಂಪಾರ್ಟೆಂಟು. ಯಾಕೆ ಇದಕ್ಕೆ ಇಷ್ಟೊಂದು ಪ್ರಾಮುಖ್ಯತೆ ಅಂದರೆ ಇದು 800 ಅಡಿ ಎತ್ತರ ಇದೆ. ನೋಡೋಕೆ ತುಂಬ ಅದ್ಭುತವಾಗಿದೆ. ಇದ್ರ ಜೊತೆ ಇನ್ನೊಂದು ವಿಶೇಷ ಅಂದರೆ ನವಾಹೋ ಬುಡಕಟ್ಟು ಜನಾಂಗದವರು ಇದನ್ನು ತುಂಬ ಡಿವೋಷ್ನಲ್ ಆಗಿ ನೋಡ್ತಾ ಇದ್ರು. ಹಾಗಾಗಿ ಈ ವಿಸಿಟಿಂಗ್ ಸ್ಪಾಟು ಸ್ಪೆಷಲಿ ಇಂಪಾರ್ಟೆಂಟು ಕ್ಯಾನಿಯನ್ ಡಿಶೆ ಬಂದಾಗ ನೋಡಬೇಕಾಗಿರೋದು. ಈಗ ನೋಡ್ತಾ ಇದ್ದೀರಲ್ಲ ಈ ಪಿಕ್ಚರು, ಇದೇ ಆ ಸ್ಪೈಡರ್ ರಾಕು. ಇಲ್ಲಿ ಕೆಳಗಡೆ ಹರಿತಾ ಇದೆಯಲ್ವ ಅದು ಕೊಲೊರಾಡೋ ರಿವರು. ಈ ಕೊಲೊರಾಡೋ ರಿವರು ಕ್ಯಾನಿಯನ್ಸ್ ಮೇಲಿಂದ ನೋಡೋದಕ್ಕೆ ತುಂಬ ಚಿಕ್ಕದಾಗಿ ಕಾಣಿಸುತ್ತೆ, ಬಟ್ ಇದು ತುಂಬ ದೊಡ್ಡದಾಗಿ ಹರಿಯುತ್ತೆ. ನೋಡಿ ಇಷ್ಟು ದೊಡ್ಡದಾಗಿ ಹರಿಯುತ್ತೆ. ಈ ರಿವರೇ ಇಷ್ಟೆಲ್ಲ ಕ್ಯಾನಿಯನ್ಸ್ ಕ್ರಿಯೇಟ್ ಮಾಡಿರೋದು. ಆಗ್ಲಿಂದ ನಾವು ಕ್ಯಾನಿಯನ್ಸ್ ಅಂತ ಮಾತಾಡ್ತಾ ಇದ್ದೀವಿ. ಕ್ಯಾನಿಯನ್ಸ್ ಹೇಗೆ ಫಾರ್ಮ್ ಆಗುತ್ತೆ ಅಂತ ಒಂದು ನೋಡ್ಕೊಂಬರೋಣ. ಕ್ಯಾನಿಯನ್ಸ್ ಅಥವಾ ಕಣಿವೆಗಳು ಫಾರ್ಮ್ ಆಗೋದು ನದಿ ಹರಿಯೋ ಜಾಗದಲ್ಲಿ. ನದಿ ಹರಿಯುವ ಪ್ಲೇಸ್ ಇರುತ್ತಲ್ವ, ಅದು ಹರ್ಕೊಂಡು ಹೋಗೋ ರೀತಿಯಲ್ಲೇ ಕಲ್ಲನ್ನ ಕೊರೆದಿರುತ್ತೆ. ನೋಡಿ ಈ ರೀತಿ ನದಿ ಹರಿತಾ ಇರುತ್ತೆ. ಮಿಲಿಯನ್ಸ್ ಆಫ್ ಇಯರ್ಸ್ ಆಗ್ತಾ ಆ ಸೈಡಲ್ಲಿರೋ ಕಲ್ಲುಗಳು ಕೊರ್ಕೊಂಡು ಈ ರೀತಿಯಾಗಿ ಕ್ಯಾನಿಯನ್ಸ್ ಫಾರ್ಮ್ ಆಗುತ್ತೆ. ಈ ರೀತಿ ಕೊಲೊರಾಡೋ ರಿವರ್ ಎಲ್ಲೆಲ್ಲಿ ಹರಿದಿದೆ ಅಲ್ಲೆಲ್ಲ ತುಂಬ ದೊಡ್ಡ ಕ್ಯಾನಿಯನ್ಸ್ನ ಕ್ರಿಯೇಟ್ ಮಾಡಿದೆ. ಎಲ್ಲ ಕಡೆನೂ ನದಿಗಳಿರುತ್ತೆ, ಆದರೆ ಕ್ಯಾನಿಯನ್ಸ್ ಯಾಕೆ ಎಲ್ಲ ದೇಶದಲ್ಲೂ ಆಗಲ್ಲ ಅಂತ ಅನ್ಸುತ್ತಲ್ವ? ಹೌದು, ಕ್ಯಾನಿಯನ್ಸ್ ಯಾಕೆ ಫಾರ್ಮ್ ಆಗಿದೆ, ಅದು ಇಲ್ಲೇ ಯಾಕೆ ಫಾರ್ಮ್ ಆಗಿದೆ ಅಂತಂದರೆ ಇಲ್ಲಿರೋಂಥ ಕಲ್ಲು ಸ್ಯಾಂಡ್ ಸ್ಟೋನ್ ಅಂತ. ಕೊಲೊರಾಡೋ ರಿವರ್ ಹರಿದಿರೋ ಜಾಗದಲ್ಲೆಲ್ಲ ಕೊರೆದಿದೆ. ಆದ್ರೂ ಇಷ್ಟು ದೊಡ್ಡ ಕಣಿವೆ ಆಗಬೇಕು ಅಂತಂದರೆ ಸಾವಿರಾರು ವರ್ಷಗಳ ಟೈಮ್ ತೊಗೊಂಡಿರುತ್ತೆ. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಇಲ್ಲಿ ನಮ್ಗೆ ಅನಿಸುತ್ತೆ ಇಷ್ಟು ಚಿಕ್ಕದಾಗಿದೆ ಅಂತ, ಬಟ್ ಇದ್ರ ಡೆಪ್ತು 1000 ಫೀಟ್ ಅಷ್ಟು ಆಳ ಇದೆ ಇಲ್ಲಿ ನೋಡೋಕ್ಕೆ. ಈಗ ಈ ವಿಸಿಟಿಂಗ್ ಸೆಂಟರ್ಗೆ ಬಂದಿದ್ದೀವಿ. ಈ ಜಾಗದ ವಿಶೇಷ ತಿಳ್ಕೊಳ್ಳೋಣ. ನಾವು ಆಗಲೇ ಕ್ಯಾನಿಯನ್ಸ್ ನೋಡುವಾಗ ಈ ರೀತಿಯಾದ ಗುಹೆಗಳು ನೋಡಿದ್ವಲ್ಲ, ಈ ರೀತಿಯಾದ ಮನೆ ಮಾಡ್ಕೊಂಡಿರ್ತಾರಂಥವ್ರು. ಇದೆಲ್ಲ ಅಕ್ಕೆ ಪಿಕ್ಚರ್ ಕ್ಯಾಪ್ಚರ್ ಮಾಡಿಟ್ಟಿದ್ದಾರೆ. ನೋಡಿ ಅವ್ರ ವಾಸಕ್ಕೆ ಈ ರೀತಿಯಾದ ಮನೆ ಎಲ್ಲ ಮಾಡ್ಕೋತಿದ್ರಂತೆ ಅವರು. ಬೇಸಿಕಲಿ ವುಡ್ಡಿಂದನೇ ಅವ್ರು ಮನೆ ಮಾಡ್ಕೊಳ್ತಾ ಇದ್ದಿದ್ದು. ಹೇಗನ್ನಿಸ್ತು ನಿಮಗೆ ಈ ಸೆಕೆಂಡ್ ಡೇ ಟ್ರಿಪ್ಪು?
ನಾನು ಕ್ಯಾನಿಯನ್ಸ್ ಎಲ್ಲ ನೋಡಿರೋದು ಇದು ಫಸ್ಟ್ ಟೈಮು. ನಂಗೆ ತುಂಬ ವಿಶೇಷ ಅನ್ನಿಸ್ತು. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.